ನಮಸ್ಕಾರ ಕರ್ನಾಟಕ. ಸಾಕಷ್ಟು ಜನ ನನಗೆ ಕನ್ನಡ ಪ್ರಭದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಜಗದೀಶ್ ಅವರ ಮೇಲೆ ಕೊಡಿಗೇಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ಅಂತ. ಗಾಬರಿ ಬೀಳುವಂಥ ಅವಶ್ಯಕತೆ ಇಲ್ಲ. ಯಾರಾದರೂ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ಒತ್ತಡ ಇದ್ದಾಗ ಸಾಮಾನ್ಯವಾಗಿ ಪೊಲೀಸರು ಅದನ್ನು ಎಫ್ಐಆರ್ ಮಾಡ್ತಾರೆ. ಅದೇನು ಚಿಂತಿಸುವ ಅವಶ್ಯಕತೆ ಇಲ್ಲ. ನಮ್ಮ ಟೀಮ್ ಈ ಒಂದು ಎಫ್ಐಆರ್ ಅನ್ನು ಹೈಕೋರ್ಟಲ್ಲಿ ದ ಬೇಸಿಕ್ ರಿಜಿಸ್ಟ್ರೇಷನ್ ಆಫ್ ಎಫ್ಐಆರ್ ಅನ್ನೇ, ಯಾಕಂದರೆ ಇದು ವಾಕ್ ಸ್ವಾತಂತ್ರ್ಯಕ್ಕೆ ಅಡ್ಡಿ ತರುವಂಥ ವಾಕ್ ಸ್ವಾತಂತ್ರ್ಯಕ್ಕೆ ಕಿತ್ತಾಕುವಂಥ ಕೆಲಸವನ್ನು ಸಂವಿಧಾನದ ಆರ್ಟಿಕಲ್ 19 ಕೆಳಗಡೆ ಕಂಪ್ಲೇಂಟು ಮತ್ತು ಅದನ್ನು ರಿಜಿಸ್ಟರ್ ಮಾಡಿರೋ ಪೊಲೀಸರು ಮಾಡಿರೋದ್ರಿಂದ ಡೆಫಿನೆಟ್ಲಿ ಇವತ್ತು ಕಾಪಿ ತಗೊಂಡು ಅವರ್ ಟೀಮ್ ಈಸ್ ಆಲ್ರೆಡಿ ಆನ್ ದ ಜಾಬ್. ಸೊ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ಲೀಗಲ್ ಪ್ರೋಸೆಸ್ ಆಗಿ ನಮಗೆ ಏನು ರಕ್ಷಣೆ ಮಾಡ್ಕೊಳ್ಬೇಕು ನಾವು ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಎಫ್ಐಆರ್ ಮಾಡಿದಂಥ ಪೊಲೀಸರ ಬಗ್ಗೆ ನಮಗೆ ಏನು ಇಟ್ಸ್ ಎ ಪಾರ್ಟ್ ಆಫ್ ದ ಡ್ಯೂಟಿ, ದೇ ಆರ್ ಡೂಯಿಂಗ್ ಇಟ್. ಡೆಫಿನೆಟ್ಲಿ ನಮಗೆ ಏನು ಬೇಕೋ ಅದನ್ನು ನಾವು ಕಾನೂನು ರೀತಿಯಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ, ಕಾನೂನು ರೀತಿ ಉತ್ತರ ಕೊಟ್ಕೊಳ್ಳಲಿಕ್ಕೆ ಅವ್ರು ತನಿಖೆ ಮಾಡಲಿ. ಅವ್ರು ನನಗೆ ನೋಟಿಸ್ ಕೊಟ್ಟರೆ ಡೆಫಿನೆಟ್ಲಿ ಐ ವಿಲ್ ಗೋ ಅಂಡ್ ಆನ್ಸರ್ ಇಟ್. ಪ್ಯಾರಲಲಿ ವಿ ಆರ್ ಆಲ್ಸೋ ಮೂವಿಂಗ್ ದಿಸ್ ಎಫ್ಐಆರ್, ಕೊಡಿಗೇಳಿಯಲ್ಲಿ ರಿಜಿಸ್ಟರ್ ಆಗಿರುವಂಥ ಎಫ್ಐಆರ್ ಅನ್ನು ವಿ ಆರ್ ಮೂವಿಂಗ್ ಇಟ್ ಟು ಹೈಕೋರ್ಟ್, ಕ್ವಶನಿಂಗ್ ದ ಬೇಸಿಕ್ ರಿಜಿಸ್ಟ್ರೇಷನ್ ಆಫ್ ಎಫ್ಐಆರ್ ಇಟ್ ಸೆಲ್ಫ್. ನಮ್ಮ ಟೀಮ್ ಮಾಡ್ತಾ ಇದೆ ಇವತ್ತು. ಅಂಡ್ ವಿ ಆರ್ ಇನ್ ದ ಪ್ರೋಸೆಸ್. ಕಾಪಿ ಎಲ್ಲ ತಗೊಂಡು ವಿ ಆರ್ ಗೆಟಿಂಗ್ ಇಟ್ ರೆಡಿ. ಏನೋ ಅದ್ರ ಬಗ್ಗೆ ಸಾಕಷ್ಟು ಜನ ವರಿ ಮಾಡ್ಕೊಂಡು ಫೋನ್ ಹಾಕಿದ್ರು. ಥ್ಯಾಂಕ್ಸು. ಅದ್ರ ಜೊತೆನಲ್ಲಿ ಈಗ ನಮ್ಮ ಬಿಗ್ಗೆಸ್ಟ್ ವರಿ ಏನಂತಂದ್ರೆ ಧರ್ಮಸ್ಥಳದ ವಿಚಾರವನ್ನ ಮೊಟಕುಗೊಳಿಸಲು ಈ ರೀತಿ ಧ್ವನಿ ಎತ್ತುವ ವ್ಯಕ್ತಿಗಳ ವಿರುದ್ಧ ಎಫ್ಐಆರ್ ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಇದ್ರೂ ಇರ್ಬೋದು, ಹೇಳಲಿಕ್ಕಾಗಲ್ಲ. ಯಾಕಂತಂದ್ರೆ ನಾವು ನೀವೆಲ್ಲ ಸೇರಿನೇ ಧ್ವನಿ ಎತ್ತಿನೇ ಈ ಒಂದು ಧರ್ಮಸ್ಥಳದ SITಯನ್ನು ರಚನೆ ಮಾಡಲಿಕ್ಕೆ ಪ್ರೇರೇಪಣೆಯಾಗಿತ್ತು. ಆಮೇಲೆ ಈ SITಗೆ ಏನೂ ಸಿಕ್ಕಿಲ್ಲ ಅಂದಿದ್ರೆ ನಿನ್ನೆ ನಡೆದಂಥ ಸೆಷನ್ನಲ್ಲಿ SITಯನ್ನು ಕ್ಲೋಸ್ ಮಾಡೋಕ್ಕೆ ಸರ್ಕಾರ ನಿರ್ಧಾರ ತಗೊಂಡಿರೋದು. ಬಟ್ ಆ ರೀತಿ ಯಾವುದೂ ಆಗಿಲ್ಲ. ಹೋಮ್ ಮಿನಿಸ್ಟರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಸ್ ಇನ್ವೆಸ್ಟಿಗೇಷನ್ ಈಸ್ ಆನ್ ಗೋಯಿಂಗ್ ಅಂತ. ಆಮೇಲೆ ಅಲ್ಲಿ ಪೊಳೆವಳಿಕೆಗಳು ಸಿಕ್ಕಿರೋದು ನಿಜ, ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಇಟ್ಟಿರೋದು ನಿಜ, ಇನ್ವೆಸ್ಟಿಗೇಷನ್ ಆಗ್ತಾ ಇರೋದು ನಿಜ, ಸಾಕಷ್ಟು ದೂರುಗಳು ಬಂದು SITಗೆ ಬೀಳ್ತಾ ಇರೋದು ನಿಜ. ನಮ್ಮ ದೂರು ಸಹ ಗೋವಾದ ಒಬ್ಬ ವ್ಯಕ್ತಿ ಕಾಣೆಯಾಗಿ 2010ರಲ್ಲಿ ಕಾಣೆಯಾಗಿರೋ ವ್ಯಕ್ತಿಯ ಒಂದು ದೂರು ನಮ್ಮ ಕ್ಲೈಂಟಿನ ಪರವಾಗಿ ನಾನೇ ಅಲ್ಲಿ ಕೊಟ್ಟಿದ್ದೇನೆ. ಹಂಗಾಗಿ ನಮ್ಮ ದೂರು ಒಂದು ಬಾಕಿ ಇದೆ. ಸಾಕಷ್ಟು ದೂರುಗಳು, ಹೊಸ ದೂರುಗಳಲ್ಲಿ ಬರ್ತಾ ಇದೆ. ಇರೋದ್ರಲ್ಲಿ ಭೀಮನ ಹೇಳಿಕೆ, ಭೀಮನ ಕಂಪ್ಲೇಂಟು ಮತ್ತು ಇದರಲ್ಲಿ ಸಾಕಷ್ಟು ಸತ್ಯ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಸೆಷನ್ನಲ್ಲಿ ಆ ಸತ್ಯ ಇಲ್ಲ ಅಂದಿದ್ರೆ ಇನ್ವೆಸ್ಟಿಗೇಷನ್ನಲ್ಲಿ SIT ಸಾಕಷ್ಟು ಸತ್ಯಗಳನ್ನು ಹುಡುಕಿದೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಬಟ್ ವಿರೋಧ ಪಕ್ಷದ ಒತ್ತಡವನ್ನು ನೋಡುತ್ತಾ ಈ ಒಂದು ತಾತ್ಕಾಲಿಕವಾಗಿ ಕಾರಣಾಂತರಗಳಿಂದ ಏನು ಅದನ್ನ ನಾವು ತಡೆ ಹಿಡಿದ್ದೇವೆ ಅಂತ ಹೇಳಿದ್ರೆ ಮುಂದೆ, ಯಾಕಂದ್ರೆ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ಇದೆ ಈ ಕೇಸನ್ನ ಕೈ ಬಿಡಲು. ಹಾಗಾಗಿ ಸರ್ಕಾರ ಕೂಡ ಅದನ್ನ ಐ ಥಿಂಕ್ ಆ ಒತ್ತಡದಿಂದ ಹೊರಗಡೆ ಬಂದು ಕೆಲಸ ಮಾಡೋಕ್ಕೆ ಪ್ರಯತ್ನ ಬೀಳ್ತಾ ಇದೆ. ಅಂಡ್ ನೆನ್ನೆ ಯಲಹಂಕದಲ್ಲಿ ಒಂದು ಈ MLA ವಿಶ್ವನಾಥ್ ಮತ್ತೆ ಅವರ ಗ್ಯಾಂಗ್ ಒಂದು ದೊಡ್ಡ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ನಮಗೇನು ಪ್ರೊಟೆಸ್ಟ್ ಮಾಡ್ಕೊಳ್ಳಿ ಬೇಡ ಅಂತ ಹೇಳಿದ್ರೆ ಸಂವಿಧಾನಿಕವಾಗಿ ಅವ್ರಿಗೆ ಹಕ್ಕಿದೆ. ಬಟ್ ಆಸ್ ಪರ್ ಹೈಕೋರ್ಟ್ ಆಫ್ ಕರ್ನಾಟಕ, ನೀವು ಯಾರಾದರೂ ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಅದಕ್ಕೆ ನಿಗದಿತವಾದಂತಹ ಜಾಗವನ್ನ ಹೈಕೋರ್ಟ್ ನಿರ್ಧಾರ ಮಾಡಿದೆ. ಆ ಜಾಗದಲ್ಲೇ ಪ್ರೊಟೆಸ್ಟ್ ಮಾಡಬೇಕು, ಮತ್ತೆ ಆ ಪ್ರೊಟೆಸ್ಟ್ ಅಲ್ಲಿ ಶಾಂತಿ ಮತ್ತೆ ಪ್ರವೋಕಿಂಗ್ ಇರಬಾರ್ದು ಅಂತ. ನಿನ್ನೆ ನಡೆದ ಪ್ರೊಟೆಸ್ಟ್ ಯಲಹಂಕದಲ್ಲಿ ವಿಶ್ವನಾಥ್ ಹೇಳಿ ಮಾಡಿಸಿದಂತ ಆ ಒಂದು ಪ್ರೊಟೆಸ್ಟ್ ಏನಿದೆ ನನ್ನ ವಿರುದ್ಧವಾಗಿ, ಅದರಲ್ಲಿ ಯಲಹಂಕದಲ್ಲಿ ಪ್ರೊಟೆಸ್ಟ್ ಮಾಡಕ್ಕೆ ಜಾಗ ಇಲ್ಲ, ಕಾನೂನು ಬಾಹಿರ ಆಗಿದೆ. ಯಲಹಂಕ ಇನ್ಸ್ಪೆಕ್ಟರ್ ಮತ್ತೆ DCP ನಾರ್ತ್ ಈಸ್ಟ್ ಅವರು ಮತ್ತೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಇದ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು. ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯ ಆಗಬಾರ್ದಲ್ವಾ. ಜೊತೆನಲ್ಲಿ ಒಂದು ಅಲ್ಲಿ ಅನಧಿಕೃತವಾಗಿ ಪ್ರೊಟೆಸ್ಟ್ ಮಾಡಿರೋದು ಅನಧಿಕೃತ, ಇಟ್ಸ್ ಅಗೇನ್ಸ್ಟ್ ದ ಹೈಕೋರ್ಟ್ ಆರ್ಡರ್. ಸೊ ಯಲಹಂಕ ಪೊಲೀಸರು ಅದರ ಮೇಲೆ FIR ಅನ್ನ ಮಾಡಬೇಕಾಗತ್ತೆ. ಸಂಬಂಧಪಟ್ಟಂತ ಪೊಲೀಸ್ ಕಮಿಷನರ್ ಇದಕ್ಕೆ ನಿರ್ದೇಶನಗಳನ್ನು ಕೊಡಬೇಕಾಗತ್ತೆ. ದಿಸ್ ಇಸ್ ಎ ಮ್ಯಾಂಡೇಟರಿ. ಎಸ್ಪೆಷಲಿ ಈ ಒಂದು ಪ್ರೊಟೆಸ್ಟ್ MLA ವಿಶ್ವನಾಥ್ ಮತ್ತೆ ಹುಡುಗರು ಮಾಡಿದ್ರು, ಯಾರ್ಯಾರು ಪ್ರೊಟೆಸ್ಟ್ ಅಲ್ಲಿ ಇದ್ರು. ಜೊತೆನಲ್ಲಿ ಬರೀ ಪ್ರೊಟೆಸ್ಟ್ ಒಂದೇ ಅಂತಲ್ಲ, ಒಂದು ಹೊಡಿಕೊಲ್ಲ ಪ್ರಚೋದನಕಾರಿ ಹೇಳಿಕೆ, ನಿನ್ಗೆ ಹೊಡಿತೀವಿ ಬಡಿತೀವಿ. ಆಮೇಲೆ ಐ ಡೋಂಟ್ ನೋ, ಸಂಬಡಿ ಹ್ಯಾಸ್ ಸೆಡ್, ಐ ಡೋಂಟ್ ನೋ ಯಾರು ಇಡಿಯಟ್ ಅಂತ ಗೊತ್ತಿಲ್ಲ, ಅವನು ಇಸ್ ಟೋಲ್ಡ್ ಈಸ್ ಗೋನ್ ಟು ರೇಪ್ ಅಂತೆ. ಐ ಕಾಂಟ್ ಇವನ್ ಇಮ್ಯಾಜಿನ್ ದಿಸ್.
ಅಲ್ಲ ಯಾರಿದು ಆ ಸಾರಿ ಪ್ರಜ್ವಲ್ ರೇವಣ್ಣನ್ ತಮ್ಮನ ಕ್ಯಾಟಗರಿ ಯಾರೋ ಅವ್ನು ಇದ್ಕೊಂಡು ಅವ್ನು ಜಗದಿ ಸಮಥಿಂಗ್ ನನ್ಗೆ ಯಾರೋ ಒಬ್ಬ ಡಾಕ್ಟರ್ ಕಳಿಸಿದ್ರು. ಐ ವಾಸ್ ಸರ್ಪ್ರೈಸ್ ಟು ಹಿಯರ್ ದಿಸ್. ಅಲ್ಲ ಈ ಸೆಕ್ಸುವಲಿ ಅಟ್ಯಾಕ್ ಮಾಡ್ತೀವಿ, ಆ ಸೆಕ್ಸುವಲಿ ರೇಪ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಇವ್ರುಗಳು ಮಾತಾಡ್ತಾರೆ ಅಂತಂದ್ರೆ ಅಲ್ಲಿನ ಪೊಲೀಸರು ಇವ್ರುಗಳ ಮೇಲೆ FIR ಅನ್ನ ಯಾಕೆ ಮಾಡಿಲ್ಲ? ಏನೋ ಅಫಿಷಿಯಲಿ ನಾವು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದೀವಿ. ನೋಡಿ ಲೆಕ್ಕ ಹಾಕೊಳ್ಳಿ, ನಮ್ಮಗಳ ಮೇಲೆ ಏನಾದರೂ ಕಂಪ್ಲೇಂಟ್ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ FIR ಆಗುತ್ತೆ, ಅದೆಲ್ಲ ಮಾಡ್ತಾರೆ. ಬಟ್ ಅಲ್ಲಿ ನಿನ್ನೆ ಅನಧಿಕೃತ ಪ್ರೊಟೆಸ್ಟ್ ನೋಡಿದ್ರು. ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ನೋಡಿರ್ತಾರೆ, ಇಂಟೆಲಿಜೆನ್ಸಿ ನೋಡಿರ್ತಾರೆ, DCP ನಾರ್ತ್ ಈಸ್ಟ್ ನೋಡಿರ್ತಾರೆ, ಯಲಹಂಕ ಇನ್ಸ್ಪೆಕ್ಟರ್ ನೋಡಿರ್ತಾರೆ. ಫಸ್ಟ್ ಆಫ್ ಆಲ್ ಅಲ್ಲಿ ಪ್ರೊಟೆಸ್ಟ್ ಮಾಡಕ್ ಬಿಟ್ಟಿದ್ದೇ ಒಂದು ದೊಡ್ಡ ಅಪರಾಧ. ಪೊಲೀಸರು ಇದನ್ನ ಬಿಡಬಾರ್ದಾಗಿತ್ತು. ಈಗ ಮಾಡಿದ್ದಾರೆ ಅಂತಂದ್ರೆ ಅವ್ರ ವಿರುದ್ಧವಾಗಿ FIR ಅನ್ನ ಮಾಡಬೇಕಾಗತ್ತೆ. ಪ್ರಚೋದನಕಾರಿ ಹೇಳಿಕೆ ಮಾಡಿದ್ದಾರೆ, ರೇಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಯಲಹಂಕ ಇನ್ಸ್ಪೆಕ್ಟರ್ ಅವರೇ, ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ. ಅದರ್ವೈಸ್ ನಿಮ್ಮ ಮೇಲೆ ಮತ್ತೆ DCP ಮತ್ತೆ ಪೊಲೀಸ್ ಕಮಿಷನರ್ ವಿರುದ್ಧ ನಾನು ಕರ್ತವ್ಯ ಲೋಪದ ಅಡಿ ನಾನು ಡೆಫಿನೆಟ್ಲಿ ಐ ವಿಲ್ ಫೋರ್ಸ್ ಟು ಫೈಲ್ ಎ ಲೋಕಾಯುಕ್ತ ಕಂಪ್ಲೇಂಟ್ ಅಗೇನ್ಸ್ಟ್ ಮಿನಿಮಮ್ 3 ಜನದ ಮೇಲೆ. ನನಗೆ ದಯಮಾಡಿ ಅದ್ರ ಅವಕಾಶ ಕೊಡಬೇಡಿ. ಯಾಕಂದ್ರೆ ಪೊಲೀಸ್ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟು ನಿಮ್ ಕೈಯಲ್ಲಿ ಮಾಡಿಸೋದು ಇಷ್ಟ ಇಲ್ಲ. ನಾನು ಇಫ್ ಐ ಆಮ್ ನಾಟ್ ರಾಂಗ್, ಈ ಒಂದು ಈ ಪ್ರೊಟೆಸ್ಟ್ ಅನಧಿಕೃತ ನಿಮಗೆ ಗೊತ್ತಿದೆ. ಯಾಕಂದ್ರೆ ಹೈಕೋರ್ಟ್ ಆರ್ಡರ್ ವಿರುದ್ಧವಾಗಿದೆ. ಜೊತೆನಲ್ಲಿ ಕೆಟ್ಟ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಾನು ಐ ಫೈಲ್ ಸೆಂಡ್ ಎ ಫಾರ್ಮಲ್ ಕಂಪ್ಲೇಂಟ್ ಟು ಸೈಬರ್ ಸ್ಟೇಷನ್ ಪೊಲೀಸ್ ಸ್ಟೇಷನ್. ನೀವು FIR ಮಾಡಲೇಬೇಕು, ಅದರ್ವೈಸ್ ಆಲ್ಸೋ FIR ಮಾಡಬೇಕು ಅಲ್ಲಿ ಪ್ರೊಟೆಸ್ಟ್ ನಡೆದಿರೋದಕ್ಕೆ. ಜೊತೆನಲ್ಲಿ ನನ್ನ ಮೇಲೆ ರೇಪ್ ಮಾಡಿ ವಾಟ್ ನಾನ್ಸೆನ್ಸ್ ಇದು ಏನ್ ನಾವೇನ್ ಸಮಾಜದಲ್ಲಿ ಬದುಕ್ತಾ ಇದೀವಾ ಅಥವಾ ಏನು ಯಾರಾದ್ರೂ ಕಾಮುಕರ ಸಮಾಜದಲ್ಲಿ ಹೆಣ್ಮಕ್ಳೇನೋ ಸೇಫ್ ಅಲ್ಲ, ಗಂಡ್ ಮಕ್ಳು ಸೇಫ್ ಅಲ್ಲ ಅಂದ್ರೆ ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನನ್ಗೆ ಯಾರೋ ಒಬ್ಬ ಡಾಕ್ಟರ್ ಕಳಿಸಿ ಯಾರೋ ಹೇಳ್ತಾನಲ್ಲಿ ಅವ್ನು ಜಗದೀಶಾನಿನ ರೇಪ್. ವಾಟ್ ನಾನ್ಸೆನ್ಸ್ ಮ್ಯಾನ್? ಕೆಂಪೇಗೌಡರು ವಂಶ ಜ್ಞಾಪಕ ಇರಲಿ. ಪರವಾಗಿಲ್ಲ, ವಿಶ್ವನಾಥ್ ರೆಡ್ಡಿಗೋಸ್ಕರ ನೀವು ಬೇರೆಯವ್ರನ್ನ ರೇಪ್ ಮಾಡ್ತೀರಾ. ಬೇರೆ ಅಲ್ಲಿ ಫೋಟೋಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಡೋಂಟ್ ಯು ಥಿಂಕ್ ಪೊಲೀಸರಿಗೆ ನಿಮ್ಗೆ ಗೊತ್ತಿಲ್ವಾ ಇದು ಪ್ರಚೋದನಕಾರಿ ಅಲ್ವಾ? ಪ್ರಚೋದನಕಾರಿ ಕೆಲಸಗಳಲ್ವಾ? ಒಂದು ಅನಧಿಕೃತ ಪ್ರೊಟೆಸ್ಟ್, ಪ್ರಚೋದನಕಾರಿ ಹೇಳಿಕೆಗಳು, ಪ್ರಚೋದನಕಾರಿಗೆ ಬೆಂಕಿ ಇಟ್ಟಿರೋದು, ಇದಕ್ಕೆಲ್ಲ ಪೊಲೀಸರ ಕುಮ್ಮಕ್ಕಿಲ್ಲದೆ, ಸರ್ಕಾರದ ಕುಮ್ಮಕ್ಕಿಲ್ಲದೆ ಮಾಡ್ತಾರೆ. ಕುಮ್ಮಕ್ಕಿಲ್ಲ ಅಂತಂದ್ರೆ ಇವ್ರ ಮೇಲೆ FIR ಹಾಕಿಲ್ಲ. ಡೆಫಿನೆಟ್ಲಿ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳುತ್ತಾ, ಜೊತೆನಲ್ಲಿ ನಮ್ಮ ಮೇಲೆ ಕೊಡಗೇಳಿ ಪೊಲೀಸಲ್ಲಿ ಯಾರೋ ಮಂಜು ಅಂತ ಕಂಪ್ಲೇಂಟ್ ಕೊಟ್ಟು ಮಾಡಿದಾರಂತೆ. ವಿ ವಿಲ್ ಚಾಲೆಂಜ್ ದಿಸ್ ಐ ಥಿಂಕ್ FIR ಇಟ್ ಸೆಲ್ಫ್. ಯಾಕಂದ್ರೆ ಆರ್ಟಿಕಲ್ 19 (1)(a) ಪ್ರಕಾರ ವಾಕ್ ಸ್ವಾತಂತ್ರ SIT ಅನ್ನ ಮಾಡಿಸಿದ್ದೇವೆ. ಅಲ್ಲಿ ನಡೀತಾ ಇರುವಂತ ಅನಾಹುತಗಳನ್ನ ನಾವು ಪ್ರಶ್ನೆ ಮಾಡಿದ್ದೇವೆ. ನಿಜವಾಗಲೂ ಪ್ರಚೋದನಕಾರಿ ಆಗಿರೋದು ವಿಶ್ವನಾಥ್ ಮತ್ತೆ ಯಡಿಯೂರಪ್ಪನ ಮಗ ವಿಜಿ OT ರವಿ ಅವ್ರ ಟೀಮ್ ಅಲ್ಲಿ ಹೋಗಿ ಅಲ್ಲಿ 400 ಗಾಡಿಗಳನ್ನ ತಗೊಂಡೋಗಿ ಇವ್ರ ಮೇಲೆ FIR ಆಗಬೇಕಾಗಿದೆ. ಇವ್ರಗಳ ಮೇಲೆ FIR ಮಾಡಿಲ್ಲ. ಅಂಡ್ ಇಫ್ ನಮ್ಮಂತ SIT ಮಾಡಿದವ್ರ ಮೇಲೆ ಮಾಡ್ತಾ ಇದಾರಂತೆ, ಡೆಫಿನೆಟ್ಲಿ ವಿ ವಿಲ್ ಚಾಲೆಂಜ್ ದಿಸ್ ಇನ್ ದ ಹೈಕೋರ್ಟ್ ಆಫ್ ಕರ್ನಾಟಕ. ನೀವು ಯಾರು ಗಾಬರಿ ಆಗಬೇಡಿ. ಆಮೇಲೆ ಸರ್ಕಾರದ ಮೇಲೆ ನಮ್ ನಂಬಿಕೆ ಇದೆ, ಹೋಮ್ ಮಿನಿಸ್ಟರ್ ಮೇಲೆ ನಂಬಿಕೆ ಇದೆ. ಅವ್ರು ಮಾಡಿಲ್ಲ ಅಂತಂದ್ರು ಹೈಕೋರ್ಟ್ಗೆ ಹಾಕಿ ಅದನ್ನ ನಾವು ಮಾಡಿಸ್ತೀವಿ. SIT ಏನಾದ್ರು ಅವರ ಮುಚ್ಚಕ್ಕೆ ಪ್ರಯತ್ನ ಬಿಟ್ಟರು ಕೂಡ ವಿ ವಿಲ್ ಚಾಲೆಂಜ್ ದಿಸ್. ಈ SIT ಅನ್ನ ಈ ರೀತಿ ಮೂಗು ಬಾಯಿ ಕಚ್ಚಿ ಮಾಡೋದನ್ನ ನಾವು ಡೆಫಿನೆಟ್ಲಿ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತೇವೆ. ನಾವೆಲ್ಲ ಒಗ್ಗಟ್ಟಾಗಿರೋಣ, ಶಾಂತಿಯನ್ನ ಕಾಪಾಡ್ಕೊಳ್ಳೋಣ. ಯಾರು ಕೂಡ ಕಾನೂನನ್ನ ಕೈ ತಗೊಳೋದು ಬೇಡ. ನೋಡಿ, MLA ವಿಶ್ವಾರೆಡ್ಡಿ ಏನಿದಾನೆ, ಆತ ಹೇಳ್ದ ನಮ್ಮ ಹುಡುಗರು ನೋಡ್ಕೊಳ್ತಾರೆ ಅಂತ ಅಸೆಂಬ್ಲಿನಲ್ಲಿ. ಅದನ್ನೇ ಅಲ್ಲಿ ಅವನು ಹುಡುಗರ ಕೈಯಲ್ಲಿ ಮಾಡಿಸಿದಾನೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಇವ್ರುಗಳಿಗೆ ಕಾನೂನ್ ಮೇಲೆ ನಂಬಿಕೆ ಇಲ್ಲ. ಪ್ರೊಟೆಸ್ಟ್ ಮಾಡ್ಬೇಕಂದ್ರೆ ವಿಶ್ವನಾಥ್ ಅವ್ನ ಹುಡುಗರು ಕರ್ಕೊಂಡೋಗಿ ಅಲ್ಲಿ ಮಾಡಬಹುದಾಗಿತ್ತು. ಎಲ್ಲಿ ನಮ್ಮ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅಲ್ಲಿ ಮಾಡಿಲ್ಲ. ಪ್ರೊಟೆಸ್ಟ್ ಮಾಡೋರೆ ಅನಧಿಕೃತವಾಗಿ ಅಂದ್ರೆ ಜೊತೆನಲ್ಲಿ ಪ್ರವೋಕಿಂಗು, ಅಲ್ಲಿ ಬೆಂಕಿ ಇಡೋದು, ಆಮೇಲೆ ರೇಪ್ ಮಾಡ್ತೀನಿ ಅನ್ನೋದು. ನಿಜವಾಗ್ಲೂ ರಾಜ್ಯ ಸರ್ಕಾರ ಇದೆಯಾ? ಪೊಲೀಸ್ ಇಲಾಖೆ ಇದೆಯಾ? ಆಮೇಲೆ ಈ ರೀತಿ ಪ್ರಚೋದನೆ ಮಾಡೋರ ಬಗ್ಗೆ ನೀವು ಕ್ರಮ ಜರುಗಿಸಲ್ಲ. ನಾವು SIT ಮಾಡಿಸಿದವರು ಮತ್ತೆ ಇಲ್ಲಿವರೆಗೂ ಈ ಒಂದು SIT ಧರ್ಮಸ್ಥಳದ ತನಿಖೆಯನ್ನ ಹಿಡ್ಕೊಂಡ್ಬಂದಂತವರು ಡೆಫಿನೆಟ್ಲಿ ನಮಗೆ ಬಿಲೀವ್ ಇದೆ. SITಯ ತನಿಖೆ ಸತ್ಯದ ಪರವಾಗಿರ್ತದೆ. ಜನರು ನಾವೆಲ್ಲ ತುಂಬಾ ದೊಡ್ಡ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೀವಿ. ಡೆಫಿನೆಟ್ಲಿ ಅದಾಗತ್ತೆ ಅಂತ. ಜೊತೆನಲ್ಲಿ ನಮಗೆ ಒಂದೇ ಒಂದು ಬೇಜಾರೇನು ಅಂತಂದ್ರೆ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವರೇ ನಿಮ್ಮ ಮೇಲೆ ತುಂಬಾ ಗೌರವ ಇದೆ. ಬಟ್ ನಿಮ್ಮದೇ ಆದಂತ ಕ್ಯಾಬಿನೆಟ್ ಆದಂತ DK ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಲ್ಲಿ ಏನಂತ ಮಹೇಶ್ ತಿಮ್ರೋಡಿ ಅವರ ಎಡಿಟೆಡ್ ವಿಡಿಯೋ ಮೇಲೆ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ, ವರ್ಲ್ಡ್ ಹೌಸಲ್ಲೂ ಸ್ಟೇಟ್ಮೆಂಟ್ ಮಾಡ್ತಾರೆ. ವಿರೋಧ ಪಕ್ಷ ಸರ್ಕಾರನ ಪ್ರಶ್ನೆ ಮಾಡದೆ ಪರವಾಗಿಲ್ಲ, ಬಟ್ ಡಿಪ್ಯೂಟಿ CM ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ದಯಮಾಡಿ ಸಿದ್ದರಾಮಯ್ಯನವರು ಒಂದು ಎಚ್ಚರಿಕೆ ಗಂಟೆಯನ್ನು ಇಟ್ಕೊಳ್ಬೇಕು. DK ಶಿವಕುಮಾರ್ ನಮ್ಗಿರುವಂತ ಮಾಹಿತಿಗಳ ಪ್ರಕಾರ
ಬಿಜೆಪಿ ವಿಜಯೇಂದ್ರನ್ ಜೊತೆ ಸೇರ್ಕೊಂಡು ಮುಂದಿನ ನಿಮ್ಮ ಈ ಒಂದು ಸರ್ಕಾರವನ್ನ ಬೀಳಿಸಿ ತದನಂತರ ಏನು ನಿಮ್ಮ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಿ ಇಮಿಡಿಯೇಟ್ ಆಗಿ ಏನೋ ಮಿಡ್ ಟರ್ಮ್ ಎಲೆಕ್ಷನ್ಸ್ ಆಯ್ತು ಅಂತಂದ್ರೆ ಬಿಜೆಪಿಯಿಂದ ಈ ವ್ಯಕ್ತಿ ಸಿಎಂ ವಿಜೇಂದ್ರ ಡೆಪ್ಯೂಟಿ ಸಿಎಂ ಅನ್ನೋ ಮಾತುಗಳು ರಾಜಕೀಯ ರಂಗದಲ್ಲಿ ಕೇಳಿ ಬರ್ತಾ ಇದೆ. ಎಷ್ಟು ಮಟ್ಟಿಗೆ ನಿಜ ಸರಿ ನಮಗಂತೂ ಗೊತ್ತಿಲ್ಲ. ಬಟ್ ಸರ್ಕಾರ ಬೀಳೋದ್ರಿಂದ ಸರ್ಕಾರ ಮತ್ತೆ ಬಂದು ನಮ್ಗೇನು ಡಿಫರೆನ್ಸ್ ಅನ್ಸಲ್ಲ. ಬಟ್ ಒಂದು ಒಳ್ಳೆ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಿದ ಕೀರ್ತಿ ಆಪೋಸಿಷನ್ಗೆ ಇರಬೇಕೇ ಹೊರತು ಸ್ವಂತ ಪಕ್ಷದಲ್ಲೇ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರೆ ಐ ಥಿಂಕ್ ಒಬ್ಬ ರಾಜಣ್ಣನನ್ನ ಶಿಸ್ತು ಕ್ರಮದ ಅಡಿ ತೆಗೆದಾಕದಾದ್ರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನೋಡಿದ್ರ SITಯ ತನಿಖೆಯ ಡಬ್ಬ ಷಡ್ಯಂತ್ರ ಇದೆ ಅಲ್ರಿ. ಒಬ್ಬ ಸರ್ಕಾರದ ವ್ಯಕ್ತಿ ಸರ್ಕಾರದಲ್ಲಿರುವಂತಹ ಡೆಪ್ಯೂಟಿ ಸಿಎಂ ಆಗಿ ನೀವು ಮಾಡಿರುವಂತ SIT ಮೇಲೆ ನೀವೇ ಟಿಪ್ಪಣಿ ಮಾಡ್ತೀರಾ. ಒಂದು SITಯ ಇಂಟ್ರೀಮ್ ರಿಪೋರ್ಟ್ ಇಲ್ಲ, SIT ಒಂದು ತನಿಖಾ ವರದಿಯನ್ನು ಸರ್ಕಾರಕ್ಕೆ ಇದುವರೆಗೂ ಕೊಟ್ಟಿಲ್ಲ, ಕೊಡಕ್ಕೆ ಇವ್ರು ಬಿಟ್ಟಿಲ್ಲ. ಯಾಕೆಂದ್ರೆ ಅಲ್ಲಿ ಸತ್ಯ ಇದೆ ಅಂತ. ರಿಪೋರ್ಟ್ ಇಲ್ಲದೆ ಈ ರೀತಿ ಟಿಪ್ಪಣಿಗಳನ್ನು ಮಾಡುವಂತಹ ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ಮೇಲೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ, ದಿನೇಶ್ ಗುಂಡೂರಾವ್ ಮೇಲೆ ಮತ್ತು ಹೋಮ್ ಮಿನಿಸ್ಟರ್ ಆದಂತ ಪರಮೇಶ್ವರ್ ಅವರ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಶಿಸ್ತು ಕ್ರಮವನ್ನ ಜರುಗಿಸಬೇಕು. ಬಿಜೆಪಿಯವರ ಜೊತೆ ನಿಮ್ಮ ಕಾಂಗ್ರೆಸ್ ಅಲ್ಲಿ ಇರುವಂತಹ ಒಂದು ಸಣ್ಣ ಗ್ಯಾಂಗ್ ಬಿಜೆಪಿ ಜೊತೆ ಕೈ ಜೋಡಿಸಿದೆ, ವಿರೋಧ ಪಕ್ಷದ ಕೈ ಜೋಡಿಸಿದೆ. ನೋಡಕ್ಕೆ ನಮಗೆ ನಿಜವಾಗ್ಲೂ ಏನ್ ತಮಾಷೆ ಅನ್ನಿಸ್ತಾ ಇದೆ. ನಾವ್ ಯಾರು ಕೂಡ ಇರೋದ್ರಲ್ಲಿ ಏನೋ ಒಂದು ಸೆಕ್ಯುಲರ್ ಸರ್ಕಾರ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ನಾವು ಕೂಡ ಹೆಚ್ಚಾಗಿ ಡಿಸ್ಟರ್ಬೆನ್ಸ್ ಮಾಡಕ್ ಹೋಗ್ಲಿಲ್ಲ. ಬೇಕಾದ್ರೆ ನಿಮ್ಮ ಸರ್ಕಾರವನ್ನ ಎಕ್ಸ್ಪೋಸ್ ಮಾಡ್ಬೇಕಾದ್ರೆ ಸಾಕಷ್ಟು ಮಾಹಿತಿಗಳು ನಮ್ಮಿದೆ, ನಮ್ಮ ಹತ್ರ ಸಾಕಷ್ಟು ವಿಡಿಯೋಗಳಿದೆ. ಬಟ್ ವಿ ಆರ್ ನಾಟ್ ಅಗೇನ್ಸ್ಟ್ ದಟ್. ಯಾರೋ ಒಬ್ರು ಸರ್ಕಾರ ಮಾಡಿದ್ದಾರೆ ಅಂತಂದ್ರೆ ನಾವು ಅದ್ರ ಬಗ್ಗೆ ನಾವು ವಿ ಆರ್ ನಾಟ್ ಅಗೇನ್ಸ್ಟ್ ಇಟ್. ಬಟ್ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ, ಗುಂಡೂರಾವ್ ಅವರ ಹೇಳಿಕೆ, ಆಮೇಲೆ ಒಂದು ಸರ್ಕಾರ ಜನ ಎಲ್ಲ ನೋವಲ್ಲಿದ್ದಾರೆ, ಕೆಲಸ ಇಲ್ಲ, ಬೆಲೆ ಏರಿಕೆ ಆಗಿದೆ 2 ಸರ್ಕಾರದಿಂದ, ಫೀಸ್ ಕಟ್ಟಕ್ಕಾಗ್ತಲ್ಲ, EMI ಕಟ್ಟಕ್ಕಾಗ್ತಲ್ಲ. ಇಂಥ ಸಮಯದಲ್ಲಿ ಒಂದು ಫ್ಲೈಓವರ್ ಓಪನಿಂಗ್ ಅಲ್ಲಿ ನನಗೆ ಗೊತ್ತಿಲ್ಲ ಯಾವುದೋ SD ಎತ್ಕೊಂಡು ಅದನ್ನ ಒಂದು ಶೋ ಮಾಡೋದು ನಿಜವಾಗ್ಲೂ ಇದೆಲ್ಲ ಅವಶ್ಯಕತೆ ಇದೆಯಾ? ಸಾಯಂಕಾಲ ಆಯ್ತು ಅಂತಂದ್ರೆ ಯಾರ್ದೋ ಮದ್ವೆನಲ್ಲಿ ಹೋಗಿ ಅಲ್ಲೂ ಕೂಡ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಪ್ರೈವೇಟ್ ಲೈಫ್ ಬೇಕು, ಬಟ್ ಕರ್ನಾಟಕದ ಜನತೆ ನೋವಲ್ಲಿ ಇರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರ ಜೀವನ ಇಷ್ಟು ಶೋಕಿಯಾಗಿ ನಡೀತಾ ಇದೆ ಅಂತಂದ್ರೆ ಈಸ್ ನಾಟ್ ಇವನ್ ಬಾದರ್ಡ್. ಮಾನ್ಯ ಸಿದ್ದರಾಮಯ್ಯನವರ ವಿರೋಧ ಪಕ್ಷದ ಜೊತೆನಲ್ಲಿ ನಿಮ್ಮದೇ ಆದ ಪಕ್ಷದಾದಂತಹ ಡಿ ಕೆ ಶಿವಕುಮಾರ್ ಅವರು ನಿಮ್ ಸರ್ಕಾರ ಬೀಳ್ಸಕ್ಕೆ ಏನಾದ್ರೂ ಪ್ರಯತ್ನ ಬೀಳ್ತಾ ಇದಾರ? ತುಂಬಾ ನೋವಿನ ಸಂಗತಿ. ನಿಮ್ಗೆಲ್ಲ ಇದು ಗೊತ್ತಿದೆ, ಬಟ್ ಆದ್ರೂ ನೀವು ಪ್ರಶ್ನೆ ಮಾಡಕ್ಕಾಗಲ್ಲ. ಹೈಕಮಾಂಡ್ ಏನ್ ಮಾಡ್ತಾ ಇದೆ? ವಿಜಯ್ ಅವ್ರ ಜೊತೆ ಸೇರ್ಕೊಂಡು ಒಂದು ಸರ್ಕಾರನ ಬೀಳಿಸಿ ಇವರೇ ಬಿಜೆಪಿಯಿಂದ ಸಿಎಂ ಅಂತೆ, ಯಾವ ಟೈಮಲ್ಲಿ ಬೇಕಾದ್ರೆ ಸರ್ಕಾರ ಬೀಳಿಸಬಹುದು, ಅದಕ್ಕೋಸ್ಕರ ಈ ಹೇಳಿಕೆ ಕೊಡ್ತಾ ಇದಾರಂತ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ. ನಮ್ಗೆ ಕೇಳ್ಕೊಂಡಿದ್ದ ನಿಮ್ಮನ್ನು ಕೇಳ್ತಾ ಇದೀನಿ, ಸತ್ಯನೋ ಸುಳ್ಳು ನನಗಂತೂ ಗೊತ್ತಿಲ್ಲ. ಬಟ್ ಐ ಥಿಂಕ್ ಸಿದ್ದರಾಮಯ್ಯನವರು ಇದ್ರ ಮೇಲೆ ಮತ್ತೆ ಹೈಕಮಾಂಡ್ ವೇಣುಗೋಪಾಲ್ ಅವರು ಏನ್ ಮಾಡ್ತಾ ಇದ್ದಾರೆ, ಡೆಫಿನೆಟ್ಲಿ ವಿ ನೀಡ್ ಆಕ್ಷನ್ ಆನ್ ದಿಸ್. ಇದನ್ನ ನೋಡ್ಲಿಕ್ಕೆ ಆಗತ್ತಾ? ಒಂದು ಜನ ಮ್ಯಾಂಡೇಟ್ ಕೊಟ್ಟಿ ಗೆಲ್ಲಿಸಿರೋ ಸರ್ಕಾರದಲ್ಲಿ ಒಬ್ಬ ಡೆಪ್ಯೂಟಿ ಸಿಎಂ ಈ ರೀತಿ ಧರ್ಮಸ್ಥಳದ ವಿಚಾರ ಇಟ್ಕೊಂಡು ತಮಾಷೆ ಮಾಡ್ತಾರೆ. ಒಂದು ಮಹೇಶ್ ತಿಮ್ರೋಡಿ ಅವರ ಡೂಪ್ಲಿಕೇಟ್ ವಿಡಿಯೋನ ಮಾಧ್ಯಮದ ಮುಂದೆ ಮಾತಾಡ್ತಾರೆ, ಹೌಸಲ್ಲಿ ಮಾತಾಡ್ತಾರೆ, ವಿರೋಧ ಪಕ್ಷದವ್ರಿಗೆ ಎತ್ತು ಕಟ್ತಾರೆ ಅಂತಂದ್ರೆ ಏನ್ ನಡೀತಾ ಇದೆ ಸಿದ್ದರಾಮಯ್ಯನವರೇ? ನಿಮ್ಮಲ್ಲಿ ಸಂಪೂರ್ಣ ಗೌರವ ಇದೆ. ಜನ ನಿಮ್ಮನ್ನೇ 137 ಸೆಟ್ ಕೊಟ್ರು, ಆದ್ರೆ ನಿಮ್ಮ ಡಿ ಕೆ ಶಿವಕುಮಾರ್ ಈ ರೀತಿ ತಮಾಷೆ ಮಾಡಿಟ್ಟಿದ್ದಾರೆ ನಿಮ್ಮದೇ ಸರ್ಕಾರವನ್ನ. ಜೊತೆಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಈ ದಿನೇಶ್ ಗುಂಡೂರಾವ್, ಹೋಮ್ ಮಿನಿಸ್ಟರ್, ನಮಗೆ ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಬಟ್ ಧರ್ಮಸ್ಥಳದ ವಿಚಾರಲ್ಲಂತೂ ನಾವ್ ಯಾರು ಕಾಂಪ್ರಮೈಸ್ ಮಾಡ್ಕೊಳಕ್ ರೆಡಿ ಇಲ್ಲ. ಅಲ್ಲಿ ಸತ್ಯದ ತನಿಖೆ ಆಗಲೇಬೇಕು. ನಿಮ್ಮ ಕೊಡಿಗೇಳಿ ಪೊಲೀಸರು ನಿಮ್ಮ ಹೇಳಿಕೆ ಮೇಲೆ ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂತ ನನ್ನ ಮೇಲೆ FIR ಮಾಡಿದ್ದಾರೆ. ನಾನು ಅದನ್ನ ಐ ವಿಲ್ ಚಾಲೆಂಜ್ ದ ಬೇಸಿಕ್ ರಿಜಿಸ್ಟ್ರೇಷನ್ ಆಫ್ FIR ವಿತ್ ಬಿಫೋರ್ ದ ಹೈಕೋರ್ಟ್ ಆಫ್ ಕರ್ನಾಟಕ. ನನಗೂ ಕೂಡ ಹಕ್ಕಿದೆ. ದಯಮಾಡಿ ಇನ್ನೇನು ನಿಮ್ಮ ಕ್ರಮವನ್ನ ನಾನು ಸ್ವಾಗತ ಮಾಡಲ್ಲ. ಐ ಚಾಲೆಂಜ್ ದಿಸ್ ಬಿಫೋರ್ ದ ಹೈಕೋರ್ಟ್ ಆಫ್ ಕರ್ನಾಟಕ. ಬಟ್ ಬೇರೆ ಏನು ಕೂಡ ಈಗ ಯಲಹಂಕದಲ್ಲಿ ನಡೀತಾ ಇರುವಂತಹ ಈ ಒಂದು ಯಲಹಂಕ ವಿಶ್ವನಾಥನ ಹುಡುಗರ ಇದನ್ನ ಕಾನೂನಿನ ಶಿಸ್ತು ಕ್ರಮ ಯಾವಾಗ ಏನ್ ಮಾಡ್ತೀರಾ? ಪೊಲೀಸ್ ಕಮಿಷನರ್ ಏನ್ ಮಾಡ್ತೀರಾ? ಸರ್ಕಾರ ಏನ್ ಮಾಡ್ತೀರಾ? ಓಕೆ, ಬರೀ ನಮ್ಮಂತವ್ರ ಮೇಲೆ ಸುಳ್ಳು FIR ಹಾಕೋದು, ನಾವುಗಳು ಕೋರ್ಟ್ಗಳು ತಿರುಗಾಡ್ಕೊಂಡು ಅದನ್ನ ಫೈಟ್ ಮಾಡೋದೇ ಆಗ್ಬಿಟ್ರೆ, ನನಗೆ ಗೊತ್ತಿತ್ತು ನನ್ನ ಮೇಲೆ FIR ಹಾಕಿರೋದೇನೆ ಆ ಧರ್ಮಸ್ಥಳದ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ ನ ದಿಕ್ಕು ತಪ್ಸಕ್ಕೆ ಅಂತ. ನಾವು ಯಾರು ಕೂಡ ಕದಲಲ್ಲ, ನಾವು ಯಾರು ಕೂಡ ಭಯ ಬೀಳಲ್ಲ, ನಾವು ಯಾರು ಕೂಡ ಡೆಫಿನೆಟ್ಲಿ ನೀವು FIR ಮಾಡಿದ್ರೆ ಡೆಫಿನೆಟ್ಲಿ ಇವತ್ತು ಡಾಕ್ಯುಮೆಂಟ್ ತಗೊಂಡು ವಿಲ್ ಚಾಲೆಂಜ್ ದಿಸ್ ಇನ್ ದ ಹೈಕೋರ್ಟ್. ನಾವ್ ಯಾರು ಭಯ ಬೀಳೋದಿಲ್ಲ ಸರ್. ನೀವು ನಮ್ಮ ವಾಕ್ ಸ್ವಾತಂತ್ರ್ಯವನ್ನ ಕಟ್ಟಬೇಕು ಅಂತಂದ್ರೆ ಡೆಫಿನೆಟ್ಲಿ ಇವತ್ತು ನನ್ನ ಹೇಳಿಕೆ ಪ್ರಚೋದನಕಾರಿ ಅಂದ್ರೆ ಮತ್ತೆ ಇವನ್ ಹೇಳಿಕೆ ಯಾರೋ ವಿಜಯ್ ಹೇಳಿಕೆ, ವಿಶ್ವನ ಹೇಳಿಕೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆ ಪವರ್ ಟಿವಿ ಓನರ್ ಕೆಟ್ಟ ಭಾಷೆಗಳ ಮಾಡಿ ಪ್ರವೋಕ್ ಮಾಡ್ದ, ಅವ್ನ್ ಗಿಳಿಯಾರ್ ನುಗ್ಗೋಡಿತೀನಿ ಅಂತಂದ. ಇವ್ರುಗಳ ಮೇಲೆಲ್ಲ ಯಾವ ಕ್ರಮ ಮಾಡ್ತೀರಾ?
ವಿರೋಧ ಪಕ್ಷದ ವಿಜೇಂದ್ರನ ಮೇಲೆ ಕ್ರಮ ಯಾವಾಗ ಮಾಡ್ತೀರಾ? 400 ಗಾಡಿ ತಗೊಂಡು ಹೋಗಿ ಹುಚ್ಚುಚ್ಚುವಾಗಿ ಹೇಳಿಕೆ ಕೊಡ್ತಾರಂತ ವಿಶ್ವನಾಥ್ ಬಗ್ಗೆ ಏನ್ ಕ್ರಮ ಮಾಡ್ತೀರಾ? ಯಲಹಂಕದಲ್ಲಿ ಅನಧಿಕೃತವಾಗಿ ಪ್ರೊಟೆಸ್ಟ್ ಮಾಡುವಂತ